ಅರ್ಥೇಂದ್ರಿಯ 53ನೇ ಶ್ಲೋಕ. ಅರ್ಥೇಂದ್ರಿಯ ರಾಮಗುಣೇಶ್ವತೃಷ್ಣಯ ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ ವಿವಿಕ್ತರುಚ್ಯಾ ಪರಿತೋಷ ಆತ್ಮನ್ನ ವಿನಾ ಹರೇರ್ಗುಣ ಪೀಯೂಷಪಾನಾತ್. ಅರ್ಥೇಂದ್ರಿಯ ರಾಮಗುಣೇಷು ಅತೃಷ್ಣಯ ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ ವಿವಿಕ್ತರುಚ್ಯ ಅಪರಿತೋಷಃ ಆತ್ಮನ್ ವಿನಾ ಹರೇಃ ಗುಣಪೀಯೂಷ ಪಾನಾತ್. ಅಂದ್ರೆ ಆ ಇದು ಕೂಡ ಸನತ್ ಕುಮಾರರು ಆ ಪೃಥು ಚಕ್ರವರ್ತಿಗೆ ಉಪದೇಶವನ್ನ ಮಾಡತಕ್ಕಂತಹ ಒಂದು ಪ್ರಕರಣ. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ನಮಗೆ ಇತರ ಪದಾರ್ಥಗಳಲ್ಲಿ ಅಸಂಗ, ಗುಣ ರಹಿತನಾದ ಪ್ರಾಕೃತ ಗುಣರಹಿತನಾಗಿರ್ತಕ್ಕಂಥ ಭಗವಂತನಲ್ಲಿ ಭಕ್ತಿ, ಅವೆರಡು ಬರಬೇಕು. ಅದೆರಡು ಬರ್ಬೇಕಾದ್ರೆ ನಮ್ಮಲ್ಲಿ ಯಾವ್ಯಾವ ಗುಣಗಳಿರಬೇಕು ಅಂತ ಹೇಳಿದ್ರೆ, ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ಅರ್ಥೇಂದ್ರಿಯಾರಾಮ ಅರ್ಥ ಅಂದ್ರೆ ವಿಷಯ ಪದಾರ್ಥಗಳು ಅಂತ ಅರ್ಥ. ಅಂದ್ರೆ ರೂಪ ರಸ ಗಂಧ ಸ್ಪರ್ಶ ಅಂತೂ ಸುಖ ಸಾಮಗ್ರಿಗಳನ್ನ ವಿಷಯ ಪದಾರ್ಥ ಅಂತ ಕರೆಯುವಂಥದ್ದು. ಅದು ಇಂದ್ರಿಯಾರಾಮ. ಇಂದ್ರಿಯಾನ್ ರಮಯತೆ ಇತಿ ಇಂದ್ರಿಯಾರಾಮಾಹ ಅಥವಾ ಇಂದ್ರಿಯಾನ ರಮಯಂತೆ ಇತಿ ಇಂದ್ರಿಯಾರಾಮಾಹ. ಇಂದ್ರಿಯಗಳನ್ನ ತೃಪ್ತಿಪಡಿಸುವಂಥದ್ದು ನಮ್ಮ ಬಾಹ್ಯೇಂದ್ರಿಯಗಳು. ಕಣ್ಣನ್ನ ಬಣ್ಣ ತೃಪ್ತಿಪಡಿಸುತ್ತೆ, ಕಿವಿಯನ್ನ ಶಬ್ದ ತೃಪ್ತಿಪಡಿಸುತ್ತೆ, ಚರ್ಮವನ್ನ ಸ್ಪರ್ಶ ತೃಪ್ತಿಪಡಿಸುತ್ತೆ. ಹೀಗೆ ಒಂದೊಂದು ಇಂದ್ರಿಯಗಳನ್ನ ಒಂದೊಂದು ರೀತಿಯಾಗಿರುವಂತಹ ಅರ್ಥಗಳು, ವಿಷಯಗಳೇನು ಮಾಡುತ್ತೆ, ತೃಪ್ತಿಪಡಿಸುತ್ತೆ. ಅದೆಲ್ಲವನ್ನು ಕೂಡ ಗುಣ ಅಂತ ಕರೀತಾರೆ ಅಲ್ವಾ. ಅದಲ್ಲೂ ಕೂಡ ಗುಣ ಅಂದ್ರೆ ವಿಷಯ ಪದಾರ್ಥಗಳು ಅಂತ ಅರ್ಥ. ಇಂದ್ರಿಯಾರಾಮಗಳ ಯಾವುದು? ಗುಣಗಳೇ ಇಂದ್ರಿಯಾರಾಮಗಳು. ಆ ಗುಣಗಳಲ್ಲಿ ಅಂತಹ ವಿಷಯ ಪದಾರ್ಥಗಳಲ್ಲಿ ಅತೃಷ್ಣ ಇರಬೇಕು. ತೃಷ್ಣ ಅಂದ್ರೆ ಬಯಕೆ, ಇನ್ನೂ ಬೇಕು ಅಂತ ಬಯಕೆ ತೃಷ್ಣ ಅಂತ ಕರೆಯುವಂಥದ್ದು. ಅತೃಷ್ಣ ಶಬ್ದಕ್ಕೆ ಬಯಕೆ ಇರಬಾರದು. ಅರ್ಥೇಂದ್ರಿಯಾರಾಣಾಂ ಇಂದ್ರಿಯಾರಾಮ ಗುಣೇಶು. ಇಂದ್ರಿಯಗಳಿಗೆ ಸುಖವನ್ನ ಕೊಡುವಂತಹ ಸುಖ ಪದಾರ್ಥಗಳು ಅಂತ ಏನಿದ್ದಾವೋ, ಇಂದ್ರಿಯ ಅಂದ್ರೆ ಬಾಕ್ಯೇಂದ್ರಿಯಗಳು, ಬಾಕ್ಯೇಂದ್ರಿಯಗಳಿಗೆ ಸುಖವನ್ನು ಕೊಡತಕ್ಕಂತಹ ಲೌಕಿಕ ಪದಾರ್ಥಗಳು, ಲೌಕಿಕ ವಸ್ತುಗಳು, ಲೌಕಿಕ ವ್ಯಕ್ತಿಗಳು ಅಂತ ಏನಿದ್ದಾರೋ ಅದರ ಯಾವುದರ ಬಗ್ಗೆಯೂ ಕೂಡ ಬಯಕೆ ಇರಬಾರದು. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ. ಇದೆರಡಿತ್ತು ಅಂತ ಆದ್ರೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ಅಂದ ಏನ್ ಹಿಂದೆ ಬಂತು. ಆತ್ಮ ವ್ಯತಿರಿಕ್ತವಾಗಿರತಕ್ಕಂಥ ವಸ್ತುವಿನಲ್ಲಿ ಅಸಂಗ. ದೃಢಾರತರ್ನಿರ್ಗುಣಿ ಬ್ರಹ್ಮಣೇಚಯ. ಮತ್ತು ಗುಣರಹಿತನಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ವಿಶೇಷವಾದ ಭಕ್ತಿ ಅದು ಬರುತ್ತೆ. ಹಾಗಾಗಿ ಅದು ಬರಬೇಕು ಅಂತ ಆದರೆ ಅದಕ್ಕೆ ಪ್ರಯೋಜಕವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಇಂದ್ರಿಯಾರಾಮ, ಇಂದ್ರಿಯಗಳಿಗೆ ಸುಖವನ್ನು ಕೊಡತಕ್ಕಂಥ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಬಿಡಬೇಕು. ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ. ತತ್ಸಮ್ಮತಾನಾಂ ಅಪರಿಗ್ರಹ ಅಂತ ಹೇಳಿದ್ರೆ ತತ್ಸಮ್ಮತ, ಯಾರು ಈ ವಿಷಯ ಪದಾರ್ಥಗಳನ್ನ ಇಟ್ಕೊಂಡಿರ್ತಾರೋ ಅಂದ್ರೆ ಅವುಗಳ ಸುಖದಲ್ಲೇ ನಿರತರಾಗಿರ್ತಾರೋ, ಮುಳುಗಿರ್ತಾರೋ ಅಂತವರ ಸಂಘವನ್ನ ಬಿಡಬೇಕು. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಅಂತ ಸುಭಾಷಿತ ಹೇಳುತ್ತೆ. ದುರ್ಜನರ ಸಂಘವನ್ನ ಬಿಡಬೇಕು, ಸಜ್ಜನರ ಸಂಘವನ್ನ ಮಾಡಬೇಕು. ಹಾಗೆ ಆ ವಿಷಯ ಪದಾರ್ಥಗಳ ಭೋಗದಲ್ಲೇ ಯಾರು ನಿರತರಾಗಿರ್ತಾರೋ ಅಂತವರ ಸಹವಾಸವನ್ನ ಬಿಡಬೇಕು. ತತ್ಸಮ್ಮತಾನ ಅಪರಿಗ್ರಹೇಣ. ತತ್ಸಮ್ಮತ ಶಬ್ದಕ್ಕರ್ಥ ವಿಷಯ ಪದಾರ್ಥಗಳು ನಮಗೆ ಸಮ್ಮತವಾದದ್ದು, ನಮಗೆ ಹಿತವಾದದ್ದು ಅಂತ ಯಾರು ಅಂದುಕೊಂಡಿರ್ತಾರಲ್ವಾ ಅಂತವರ ಸಹವಾಸವನ್ನ ಬಿಡಬೇಕಾಗಿರ್ತಕ್ಕಂಥದ್ದು. ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ ವಿವಿಕ್ತ ರುಚಿ ಅಂದ್ರೆ ವಿವಿಕ್ತ ಸೇವಾ ಅಂತ ಒಂದು ಬರುತ್ತೆ. ವಿವಿಕ್ತ ರುಚಿ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ, ನಾವು ಏಕಾಂತದಲ್ಲಿರೋದು ಅಂತ ಅರ್ಥ. ವಿವಿಕ್ತ ಶಬ್ದಕ್ಕೆ ಪ್ರತ್ಯೇಕವಾಗಿ ಏಕಾಂತದಲ್ಲಿ. ನಾನು ಹಿಂದಿನ ಪಾಠಗಳಲ್ಲೂ ಹೇಳಿದ್ದೆ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರದೇನೆ ನಾವು ಏಕಾಂತದಲ್ಲಿರುವಂಥದ್ದು ದೊಡ್ಡ ಅಪರಾಧ, ಅದು ಅನರ್ಥಕ್ಕೆ ಕಾರಣವಾಗತ್ತೆ. ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬಂದ ನಂತರದಲ್ಲಿ ಯಾವ ಕಾಮಕ್ರೋಧಾದಿಗಳು ನಮ್ಮ ಮನಸ್ಸಲ್ಲಿ ಇಲ್ಲ ಅಂತಾದಾಗ ಮಾತ್ರ ಏಕಾಂತವಾಸ ಹೊರತು ಕಾಮಕ್ರೋಧಾದಿಗಳನ್ನು ತುಂಬಿಸಿಕೊಂಡು ಏಕಾಂತದಲ್ಲಿ ವಾಸ ಮಾಡಿದ್ರೆ ಅದು ಒಂದಕ್ಕೆ ಹೋಗಿ ಮತ್ತೊಂದು ಅನರ್ಥವೇ ಆಗತ್ತೆ. ಹಾಗಾಗಿ ವಿವಿಕ್ತ ರುಚಿ ಶಬ್ದಕ್ಕರ್ಥ ಏಕಾಂತದಲ್ಲಿ ವಾಸವನ್ನ ಮಾಡತಕ್ಕಂಥದ್ದು. ಇನ್ನು
ಅಪರಿತೋಷ. ಎಷ್ಟೇ ನಾವು ಭಗವತ್ಕಥಾ ಶ್ರವಣವನ್ನ ಮಾಡಿದ್ರೂ ಕೂಡ ಅಪರಿತೋಷ, ಇನ್ನೂ ಬೇಕು ಇನ್ನೂ ಬೇಕು, ಭಗವತ್ಕಥಾ ಶ್ರವಣವನ್ನ ಮತ್ತೂ ಮಾಡಬೇಕು, ತೃಪ್ತಿ ಅಲಂಬುದ್ಧಿ ಇರಬಾರದು. ವಿಷಯ ಪದಾರ್ಥಗಳ ಬಗ್ಗೆ ತೃಪ್ತಿ ಇರಬೇಕು, ವಿರಕ್ತಿ ಇರಬೇಕು, ಬೇಡ ಅಂತ ಭಾವನೆ ಬೇಕು. ಭಗವತ್ಕಥಾ ಶ್ರವಣದ ಬಗ್ಗೆ ಅಪರಿತೋಷ. ಆ ಹರೇಹೇ ಗುಣ ಪೀಯೂಷಪಾನಾತ್ ವಿನ ಅಪರಿತೋಷ. ನೋಡದಲ್ಲಿ ಗನ್ವಯ ಹರೇಹೇ ಭಗವಂತನ, ಹರಿ ಅಂದ್ರೆ ಹರತೀತಿ ಹರಿಹಿ, ಪಾಪಗಳನ್ನ ಪರಿಹಾರ ಮಾಡುವಂತ ಭಗವಂತನ ರೂಪಕ್ಕೆ ಹರಿ ಅಂತ ಹೆಸರು. ಅಂತಹ ಗುಣ, ಭಗವಂತನ ಅನೇಕ ಗುಣಗಳು. ಅದು ಎಂಥದ್ದು ಭಗವಂತನ ಗುಣಗಳು ಅಂದ್ರೆ ಪೀಯೂಷ, ಅಮೃತದಂತೆ ಇರುವಂತಹ ಗುಣಗಳು. ರಾಮನ ಗುಣ, ಕೃಷ್ಣನ ಗುಣ, ವೇದವ್ಯಾಸ ದೇವರ ಗುಣಗಳು, ಅವರ ಚರಿತ್ರೆ, ಅವರ ಕಾರ್ಯ, ಅದನ್ನ ಎಷ್ಟು ಪಾನ ಮಾಡಿದ್ರು ಕೂಡ ನಮ್ಮ ಕಿವಿಗಳೆಂಬ ಭೊಗಸೆಗಳಿಂದ ಎಷ್ಟೇ ಹರಿಕಥಾ ಶ್ರವಣ ಮಾಡಿದ್ರು ಕೂಡ ತೃಪ್ತಿ ಅಂತಿಲ್ಲ. ಒಂದು ವೇಳೆ ಅದನ್ನ ನಾವು ಮಾಡಿಲ್ಲ ಅಂದ್ರೆ ಅಪರಿತೋಷ. ಅಯ್ಯೋ ಇವತ್ತೇನೋ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿಲ್ವಲ್ಲ, ಜೀವನ ಇವತ್ತು ಸಾರ್ಥಕವಾಗಿಲ್ವಲ್ಲ ಅನ್ನೋ ಭಾವನೆ ಇರಬೇಕು. ಈ ಎಲ್ಲಾ ಭಾವನೆಗಳನ್ನ ಇಟ್ಟುಕೊಂಡಾಗ ಏನಾಗತ್ತೆ, ಹಿಂದೆ ಹೇಳಿದಂತೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತರ ಬ್ರಹ್ಮಣಿ ನಿರ್ಗುಣೇಚಯ. ಆತ್ಮ ವ್ಯತಿರಿಕ್ತವಾಗಿರ್ತಕ್ಕಂತಹ ವಸ್ತುವಿನಲ್ಲಿ, ಪರಮಾತ್ಮ ವ್ಯತಿರಿಕ್ತವಾಗಿರ್ತಕ್ಕಂಥ ವಸ್ತುವಿನಲ್ಲಿ ವಿರಕ್ತಿ ಹುಟ್ಟತ್ತೆ, ಭಗವಂತನಲ್ಲಿ ದೃಢವಾದ ಭಕ್ತಿ ಹುಟ್ಟತ್ತೆ. ಅಲ್ಲಿಗೆ ಭಗವಂತನಲ್ಲಿ ದೃಢವಾದ ಭಕ್ತಿ ಹುಟ್ಟಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಗುಣಗಳಿದೆಲ್ಲವೂ ಕೂಡ. ಆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣ, ಅದರ ಬಗ್ಗೆ ಬಯಕೆ ಇರಬಾರದು. ತತ್ಸಮ್ಮತಾನಾಂ ಅಪರಿಗ್ರಹೇಚ, ವಿಷಯಾಸಕ್ತರು ಅಂತ ಯಾರಿದ್ದಾರೋ ಅವರ ಸಂಘವನ್ನು ನಾವು ಬಿಡಬೇಕು. ಇನ್ನು ವಿವಿಕ್ತ ರುಚಿ, ವಿವಿಕ್ತ ರುಚಿ ಅಂದ್ರೆ ಏಕಾಂತ ದೇಶದಲ್ಲಿ ನಾವು ಯಾರ ಒಂದು ದುರ್ಜನರ ಅಥವಾ ದುರ್ವಾತಾವರಣದ ಒಂದು ಪ್ರದೇಶದಲ್ಲಿ ಇರದೇನೆ ಏಕಾಂತದಲ್ಲಿ ನಾವು ಇರುವಂತದ್ದು. ಮತ್ತು ಹರೇಹೇ ಗುಣ ಪೀಯೂಷಪಾನಾತ್ ವಿನ ಅಪರಿತೋಷ. ಭಗವಂತನ ಕಥಾಶ್ರವಣ ಮಾಡಿಲ್ಲ ಅಂತಾದ್ರೆ ಮನಸ್ಸಿಗೆ ತೃಪ್ತಿನೇ ಇಲ್ಲ, ಏನೋ ಇವತ್ತು ಅಪರಿಪೂರ್ಣ, ಇವತ್ತಿನ ದಿನ ಸಾರ್ಥಕವಾಗಿ ನಾನು ಕಳೆದಿಲ್ಲ ಎಂಬ ಭಾವನೆ. ಭಗವಂತನ ಕಥಾಶ್ರವಣ ಮಾಡಿದ್ರೆ ಮಾತ್ರ ನನ್ನ ಈ ದಿನ ನಾನು ಸರಿಯಾಗಿ ಕಳೆದಿದ್ದೇನೆ, ಇಲ್ಲ ಅಂತ ಹೇಳಿದ್ರೆ ಈ ನನ್ನ ದಿವಸ ಅದು ಅಪರಿಪೂರ್ಣವಾಗಿದೆ ಎಂತಕ್ಕಂಥ ಒಂದು ಭಾವನೆ ನಮಗೆ ಬರಬೇಕು. ಇದೆಲ್ಲವೂ ಕೂಡ ಸಾಧಕನಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆತ್ಮನ್ ಅಂತಿದೆ, ಆತ್ಮನ್ ಎಂಬುದಾಗಿ ಅವನಿಗೆ ಮಾಡತಕ್ಕಂಥ ಸಂಬೋಧನೆ. ಅಂದ್ರೆ ಏನು, ಋತು ಚಕ್ರವರ್ತಿಗೆ ಸನತ್ ಕುಮಾರರು ಮಾಡತಕ್ಕಂಥ ಒಂದು ಉಪದೇಶ. ಹಾಗಾಗಿ ಆತ್ಮನ್ನ ಅಂತ ಸಂಬೋಧನೆ, ಆತ್ಮೀಯನೇ ಎಂಬುದಾಗಿ ಎಂಬ ಭಾವನೆಯನ್ನು ಇಟ್ಟುಕೊಂಡು ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಇದು 3 ಶ್ಲೋಕಗಳು ಸೇರಿ ಒಟ್ಟಿಗೆ ವ್ಯಾಖ್ಯಾನ ಇದೆ. ಆಯಾಯ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಆಯಾಯ ಶ್ಲೋಕ ಸಂಬಂಧಪಟ್ಟಾಗ ನಾನು ಓದ್ತಾ ಹೋಗ್ತೀನಿ. ನೀವು ಅಲ್ಲಿಗೊಂದು ಟಿಕ್ ಮಾರ್ಕ್ ಹಾಕೊಂಡ್ಬಿಡಿ. ಆಮೇಲೆ 2ನೇ ಶ್ಲೋಕದ್ದು, ಈಗ 53ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು ಎಷ್ಟು ಅಷ್ಟು ಮಾತ್ರ ಓದ್ತಾ ಇದ್ದೀನಿ. ವ್ಯಾಖ್ಯಾನ. ಅರ್ಥ ದ್ರವ್ಯಂ ಐಹಿಕಂ. ಅರ್ಥ ಅಂದ್ರೆ ಏನು? ದ್ರವ್ಯ, ವಸ್ತುಗಳು. ಯಾವುದದು ವಸ್ತು? ಮೋಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, ಐಹಿಕ, ಈ ಲೋಕಕ್ಕೆ ಸಂಬಂಧಪಟ್ಟ ವಸ್ತುಗಳು ಅರ್ಥ. ಇಂದ್ರಿಯಾರಾಮಾಹ, ಇಂದ್ರಿಯ ಸುಖದಾಶ್ಚ. ಆ ಅರ್ಥಗಳೆಲ್ಲವೂ ಕೂಡ ಏನಾಗತ್ತೆ, ಇಂದ್ರಿಯಾರಾಮ, ನಮ್ಮ ಬಾಕ್ಯೇಂದ್ರಿಯಗಳಿಗೆ, ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಸುಖವನ್ನ ಕೊಡ್ತಕ್ಕಂಥವುಗಳು ಇಂದ್ರಿಯ ಸುಖದಾಹ. ಇಂದ್ರಿಯಗಳಿಗೆ ಸುಖವನ್ನ ಕೊಡ್ತಕ್ಕಂಥ ಗುಣಗಳು. ಗುಣಗಳು ಅಂದ್ರೆ ಯಾವುದು? ವಿಷಯ ಪದಾರ್ಥಗಳು, ರೂಪ ರಸ ಗಂಧ ಸ್ಪರ್ಶ ಇರತಕ್ಕಂಥ ವಸ್ತುಗಳು ವಿಷಯ. ಪಾರತ್ರಿಕಾಹ, ಪಾರತ್ರಿಕ ಒಂದು ಐಹಿಕ, ಮತ್ತೊಂದು ಪಾರತ್ರಿಕ. ಪಾರತ್ರಿಕ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟದ್ದು, ಸ್ವರ್ಗವನ್ನ ಪಡಿಬೇಕು, ಇಂತಹ ಒಂದು ಯಾಗವನ್ನ ಮಾಡಿ ನಾನು ಸ್ವರ್ಗವನ್ನ ಪಡಿಬೇಕು ಎಂಬುದಾಗಿ ಪಾರತ್ರಿಕವಾಗಿರ್ತಕ್ಕಂಥ ಬಯಕೆ. ಅದರಲ್ಲಿ ಅತೃಷ್ಣಯ, ಬಯಕೆ ಇರಬಾರದು. ತದುಭಯಂ ಸಮ್ಮತಂ ಅತಿ ಉಪಾದೇಯಂ ಯೇಷಾಂ ತೇಷಾಂ ಅಸಂಗೇನ. ಇನ್ನು ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ. ತತ್ಸಮ್ಮತಾನಾಂ ಅಂದ್ರೆ ತದುಭಯಂ ಸಮ್ಮತಂ ಅಂತ ಭಾವನೆ ಇರುತ್ತೆ. ಅದೆರಡೂ ಕೂಡ ಏನಂತ, ಐಹಿಕ ಮತ್ತು ಪಾರತ್ರಿಕ, ಇದು ಎರಡರನ್ನು ಕೂಡ ನಾನು ಬಯಸುವುದು ಸರಿ, ಎರಡರ ಸುಖವನ್ನ ಅನುಭವಿಸುವುದು ಸರಿ ಅಂತ ಅನ್ಕೊಂಡಿರ್ತಾರಲ್ಲ ಅವರು ತದುಭಯಂ ಸಮ್ಮತಂ ಯೇಷಾಂತೆ ತತ್ಸಮ್ಮತಾಹ ಅಂತ ಅರ್ಥ. ಎರಡೂ ಕೂಡ ಅನುಭವಿಸಲು ಯೋಗ್ಯವಾದದ್ದು ಅಂತ ಅನ್ಕೊಂಡಿರ್ತಾರಲ್ಲ ಅಂತವರ ಸಂಘವನ್ನ ಮಾಡಬಾರದು. ತತ್ಸಮ್ಮತಾನಾಂ ಅಪರಿಗ್ರಹೇಣ, ಅಪರಿಗ್ರಹ ಶಬ್ದಕ್ಕರ್ಥೇನು? ಅಸಂಗೇನ ಅಂತ. ಯಾರು ಐಹಿಕ ಮತ್ತು ಪಾರತ್ರಿಕ ಸ್ವರ್ಗ ಮೊದಲಾದ ಸುಖವನ್ನ ಈ ಲೋಕದಲ್ಲಿ ಇದ್ದಷ್ಟು ಸುಖ ಸಾಮಗ್ರಿಗಳನ್ನ ಅನುಭವಿಸಬಹುದು ಅಂತ ಅನ್ಕೊಂಡಿರ್ತಾರೋ ಅವರು ತತ್ಸಮ್ಮತರು. ಅಂತವರ ಅಪರಿಗ್ರಹೇಣ, ಅಪರಿಗ್ರಹ ಅಂದ್ರೆ ಅಂತವರಿಂದ ದೂರ, ಅವರನ್ನ ಪರಿಗ್ರಹ ಮಾಡಬಾರದು, ಸ್ವೀಕಾರ ಮಾಡಬಾರದು, ಅಂತವರ ಸಂಘವನ್ನ ಮಾಡಬಾರದು, ಅಂತ ವ್ಯಕ್ತಿಗಳಿಂದಾಗಿ ದೂರ ಇರಬೇಕು. ಅಯಂಚ ಪೂರ್ವೋಕ್ತ ಗ್ರಾಮ್ಯ ಈಹ ಉಪರಮ ಹೇತು.
ಅಲ್ಲಿ ಹಿಂದೆ ಬಂತು ಗ್ರಾಮ್ಯೇಹ ಉಪರಮಃ ಅಂತ ಬಂತು ಅಲ್ವಾ. ಗ್ರಾಮ್ಯ ಈಹ ಉಪರಮಕ್ಕೆ ಅಂದ್ರೆ ಲೌಕಿಕ ಪದಾರ್ಥಗಳ ಬಯಕೆ ಇರಬಾರದು. ಬಯಕೆ ಇರಬಾರದು ಅಂತ ಹೇಳಿದ್ರೆ ಬಯಸುವಂತ ವ್ಯಕ್ತಿಗಳಿಂದ ದೂರ ಇರಬೇಕು. ಈಗ ಉದಾಹರಣೆ ಸಿಗರೇಟು ಯಾರೋ ಸೇತಾ ಇರ್ತಾನೆ, ಅವನು ಸಿಗರೇಟ್ ಬಿಟ್ಟಿರ್ತಾನೆ. ಸಿಗರೇಟ್ ಬಿಟ್ಟುಕೊಂಡು ಸಿಗರೇಟ್ ಸೇದೋರ ಜೊತೆನೇ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ ಅವನಿಗೆ ಅದು ಮತ್ತೆ ಆ ಕಡೆನೇ ಆಸಕ್ತಿ ಹೋಗುತ್ತೆ. ಅವನು ಸಿಗರೇಟ್ ಸೇದೋದು ಬಿಟ್ಟ ಅಂತ, ಮದ್ಯಪಾನ ಮಾಡೋದು ಬಿಟ್ಟ ಅಂತ ಆದ್ರೆ ಅಂತ ವ್ಯಕ್ತಿಗಳಿಂದ ದೂರ ಇದ್ರೆ ಮಾತ್ರ ಅವನು ಮತ್ತೆ ಆ ಚಟಕ್ಕೆ ಹೋಗಿ ಇರ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಅಂತವರಿಂದ ದೂರ ಇದ್ದು ಬಿಡಬೇಕು. ಅಯಂಚ ಪೂರ್ವೋಕ್ತ ಗ್ರಾಮ್ಯ ಹೇತು ಉಪರಮ ಹೇತು, ಗ್ರಾಮ್ಯ ಸುಖಗಳು ಅದರಿಂದ ಉಪರಮ ಆಗ್ಬೇಕು, ವಿರಕ್ತರಾಗ್ಬೇಕು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾರು ತತ್ಸಮ್ಮತರು, ವಿಷಯ ಪದಾರ್ಥಗಳ ಸಂಪರ್ಕ ನಮಗೆ ಹಿತವಾದದ್ದು ಅನ್ನೋ ಭಾವನೆಯನ್ನು ಹೊಂದಿರ್ತಾರೋ ಅಂತವರಿಂದ ದೂರ ಇರಬೇಕು. ವಿವಿಕ್ತ ದೇಶ ಸೇವಯ, ವಿವಿಕ್ತ ದೇಶ ಸೇವಾ ಅಂದ್ರೆ ಏಕಾಂತದಲ್ಲಿ ವಾಸ ಅಂತ ಅರ್ಥ. ಹರೇಹೇ ಗುಣ ಪಯೂಷಪಾನಾತ್ ವಿನಾ ಅಪರಿತೋಷ. ಹರೇಹೇ ಗುಣ ಪೀಯೂಷಪಾನಾತ್ ವಿನ ಆತ್ಮನ್ನ, ಆತ್ಮನಿ ಮನಸ್ಸಿ ಅಸಂತೋಷ. ನೋಡಿ, ಅಲ್ಲಾಗಬೇಕಾದ್ರೆ ಆತ್ಮನ್ ಅನ್ನೋ ಸಂಬೋಧನೆ ತೆಗೆದುಕೊಳ್ತಾರೆ. ಇಲ್ಲಿ ಒಂದು ವ್ಯಾಕರಣದ ನಿಯಮ ಇದೆ, ಸರ್ವಾಸು ಪ್ರಥಮ ಅಂತ. ಒಟ್ಟು 7 ವಿಭಕ್ತಿಗಳಲ್ವಾ, 7 ವಿಭಕ್ತಿಯ ಅರ್ಥದಲ್ಲಿ ಪ್ರಥಮ ವಿಭಕ್ತಿಯನ್ನು ಬಳಸ್ತಕ್ಕಂಥ ಕ್ರಮ. ಅಂದ್ರೆ ನೀವು ದ್ವಿತೀಯ ವಿಭಕ್ತಿಯ ಅರ್ಥದಲ್ಲೂ ಪ್ರಥಮ ವಿಭಕ್ತಿಯನ್ನು ಬಳಸಬಹುದು, ತೃತೀಯ ವಿಭಕ್ತಿಯ ಅರ್ಥದಲ್ಲೂ ಪ್ರಥಮ ವಿಭಕ್ತಿಯನ್ನು ಬಳಸಬಹುದು, ಚತುರ್ಥಿ ಪಂಚಮಿ ಷಷ್ಠಿ ತೃತೀಯ ಹೀಗೆ ಯಾವ ವಿಭಕ್ತಿಯ ಅರ್ಥದಲ್ಲಿ ಬೇಕಾದರೂ ಪ್ರಥಮ ವಿಭಕ್ತಿಯನ್ನು ಬಳಸಬಹುದು. ಇದು ಸಂಬೋಧನಾ ಪ್ರಥಮ. ಆತ್ಮ, ಆತ್ಮಾನು, ಆತ್ಮ, ಹೇ ಆತ್ಮನ್ ಅಂತ ಸಂಬೋಧನಾ ಪ್ರಥಮವನ್ನ ಬಳಸಿದ್ದಾರೆ ಇಲ್ಲಿ. ಆತ್ಮನ್ನ ಅದು ಯಾವ ಅರ್ಥದಲ್ಲಿ? ಆತ್ಮನಿ ಅಂತ ಅರ್ಥ. ಆತ್ಮನಿ ಶಬ್ದಕರ್ತೇನು ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಅಪರಿತೋಷ, ಮನಸ್ಸಿನಲ್ಲಿ ಯಾಕೋ ಸಂತೋಷ ಭಾವನೆನೇ ಇಲ್ಲ. ಯಾಕೆ ಸಂತೋಷ ಭಾವನೆ ಇಲ್ಲ ಅಂದ್ರೆ ಹರೇಹೇ ಗುಣ ಪೀಯೂಷಪಾನಾತ್ ವಿನ, ಭಗವತ್ ಕಥಾ ಶ್ರವಣ ಮಾಡಿಲ್ವಲ್ಲ, ಭಗವತ್ ಕಥಾ ಶ್ರವಣ ಮಾಡಿಲ್ಲ. ಅದರಿಂದಾಗಿ ಇವತ್ತು ಮನಸ್ಸಿನಲ್ಲಿ ಸಂತೋಷವೇ ಇಲ್ಲ ಎಂಬತಕ್ಕಂಥ ಒಂದು ಭಾವನೆ. ಹೀಗೆ ಆತ್ಮನಿ ಅಸಂತೋಷ, ಹರೇಹೇ ಗುಣ ಪೀಯೂಷಪಾನಾತ್ ವಿನ ಆತ್ಮನ್ ಶಬ್ದಕರ್ತ ಏನು? ಆತ್ಮನಿ, ತನ್ನ ಮನಸ್ಸಿನಲ್ಲಿ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು, ಇಲ್ಲಿ ಬಂದಿರತಕ್ಕಂಥ ಅರ್ಥ ಮನಸ್ಸು ಅಂತ ಅರ್ಥ. ಮನಸ್ಸಿನಲ್ಲಿ ಸಂತೋಷ ಇಲ್ಲದೆ ಇರುವಿಕೆ. ಮುಕುಂದಸ್ಯ ಯಾನಿ ಆಚರಿತ ಅಗ್ರ್ಯಾಣಿ ತದ್ರೂಪ ಸುಧಾಪಾನೇನ ಆತ್ಮನಿ ಸಂತೋಷ ಇತ್ಯಾಭ್ಯಾಂ ಸರ್ವೇಂದ್ರಿಯಾಣಾಂ ಭಗವದೇಕ ವಿಷಯತ್ವಂ ಲಕ್ಷ್ಯತೆ ಅಂತ ಹೇಳಿದ್ರೆ, ಮುಕುಂದಸ್ಯ, ಮುಕುಂದ ಅಂದ್ರೆ ಮುಚಂ ದದಾತೀತಿ ಮುಕುಂದ, ಮೋಕ್ಷಪ್ರದನಾದ ಭಗವಂತನಿಗೆ ಮುಕುಂದ ಅಂತ ಕರೆಯೋದು. ಮುಕುಂದ ಅವನ ಯಾನಿ ಆಚರಿತ ಅಗ್ರ್ಯಾಣಿ, ಅವನ ಆಚರಿತವಾಗಿರುವಂತಹ, ಅವನು ಮಾಡಿರುವಂತಹ ಅಗ್ರ್ಯ ಶ್ರೇಷ್ಠವಾಗಿರುವಂತಹ ತದ್ರೂಪ ಸುಧಾಪಾನೇನ, ಆ ಭಗವಂತನ ಕ್ರಿಯೆಗಳು, ಭಗವಂತನ ಆಚರಣೆಗಳು, ಭಗವಂತನ ನಾಮಗಳು, ಅದೊಂದು ಸುಧಾ. ಸುಧಾ ಅಂದ್ರೆ ಏನು? ಅಮೃತ ಅಂತ ಅರ್ಥ. ಅಂತಹ ಅಮೃತದ ಪಾನ, ಕುಡಿಯುವಿಕೆಯಿಂದ. ಅಮೃತಪಾನ ಅಂದ್ರೇನು? ಹರಿಕಥಾ ಶ್ರವಣವನ್ನ ಮಾಡುವುದು. ಅದರಿಂದಾಗಿ ಆತ್ಮನಿ ಸಂತೋಷ, ಮನಸ್ಸಿನಲ್ಲಿ ಸಂತೋಷ ಇರಬೇಕು. ಇತ್ಯಾಭ್ಯಾಂ ಇವುಗಳಿಂದಾಗಿ, ಅವನ ಚರಿತ್ರೆ, ಅವನ ರೂಪ ಇವುಗಳಿಂದಾಗಿ ಸರ್ವೇಂದ್ರಿಯಾಣ ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ, ಎಲ್ಲಾ ಇಂದ್ರಿಯಗಳಿಗೂ ಕೂಡ ಭಗವದೇಕ ವಿಷಯತ್ವಂ ಲಕ್ಷ್ಯತೆ, ನಮ್ಮ ಮನಸ್ಸು, ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯ ಎಲ್ಲವೂ ಕೂಡ ಭಗವದೇಕ, ಎಲ್ಲವೂ ಕೂಡ ಭಗವಂತನ ಕಡೆಗೆ ಕೇಂದ್ರೀಕೃತವಾಗಿರಬೇಕು, ಭಗವತ್ಪರವಾಗಿರಬೇಕು ಅನ್ನೋದು ಶ್ಲೋಕದ ಅಭಿಪ್ರಾಯ. ತತ್ರ ಭಗವತ್ ವಿಷಯತ್ವ ಮಾತ್ರಂ ಅತ್ರ ಗ್ರಾಹ್ಯಂ, ಅಂದ್ರೆ ಈ ಇಂದ್ರಿಯಗಳೆಲ್ಲವೂ ಕೂಡ ಕೇವಲ ಭಗವಂತನ ಕಡೆಗೆ ಕೇಂದ್ರೀಕೃತವಾಗಿರಬೇಕು ಅನ್ನೋದು ಅಭಿಪ್ರಾಯ. ಇತರ ಅವಿಷಯತ್ವಂ ವೈರಾಗ್ಯಸ್ಯ ಸಾರ್ವತ್ರಿಕತ್ವ ಸೂಚನಾಯ ಉತ್ತಮಿತಿ ಜ್ಞೇಯಂ. ನಮ್ಮ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗಿರಬೇಕು, ಬೇರೆ ಕಡೆ ಕೇಂದ್ರೀಕೃತವಾಗಿರಬಾರದು. ಇತರ ಅವಿಷಯತ್ವಂ, ಬೇರೆ ಯಾವುದನ್ನು ಬಯಸಬಾರದು. ಯಾಕೆ ಬಯಸಬಾರದು ಅಂತ ಹೇಳಿದ್ರೆ ವೈರಾಗ್ಯಸ್ಯ ಸಾರ್ವತ್ರಿಕತ್ವ ಸೂಚನಾಯ ಉಕ್ತಾನಿ, ವೈರಾಗ್ಯವು ಸಾರ್ವತ್ರಿಕವಾದದ್ದು. ವೈರಾಗ್ಯ ಎಂಬುದು ಎಲ್ಲಾ ಕಡೆಯಲ್ಲೂ ಕೂಡ ಇರಬೇಕಾಗಿರುವಂಥದ್ದು. ವೈರಾಗ್ಯ ಎಂದೆಂದಿಗೂ ನಮಗೆ ಬೇಕಾಗಿರುವಂಥದ್ದು ಅನ್ನೋದನ್ನ ಈ ಶ್ಲೋಕ ನಮಗೆ ತಿಳಿಸಿಕೊಡ್ತಾ ಇದೆ. ಇಲ್ಲಿಗೆ ಆ ಈ 53ನೇ ಶ್ಲೋಕದ ವ್ಯಾಖ್ಯಾನ ಮುಕ್ತಾಯವಾಗಿದೆ. ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ. ಇನ್ನು ಮುಂದೆ ಇರುವಂತದ್ದು 54, 55ಕ್ಕೆ ಸಂಬಂಧಪಡುವಂಥದ್ದು. ಅದಾಗಿ ನೋಡೋಣ. ಶ್ಲೋಕ ಅನ್ವಯ ಸುಲಭ ಇದೆ. ಅರ್ಥೇಂದ್ರಿಯಾರಾಮ ಗುಣೇಶು ಅತೃಷ್ಣಯ ಆತ್ಮ ತತ್ಸಮ್ಮತಾನಾಂ, ಮತ್ತೆ ಚ ಮಧ್ಯ ಚ ಮತ್ತು ತತ್ಸಮ್ಮತಾನಾಂ ಅಪರಿಗ್ರಹೇಣ ವಿವಿಕ್ತ ರುಚ್ಯ ಹರೇಹೇ ಗುಣ ಪೀಯೂಷಪಾನಾತ್ ವಿನ ಆತ್ಮನ್ ಅಪರಿತೋಷ. ಆತ್ಮನ್ ಅಂದ್ರೆ ಆತ್ಮನಿ, ಮನಸ್ಸಿನಲ್ಲಿ ಅಸಂತೋಷ ಅನ್ನೋದು ಇವರು ಸಾರೋದ್ಧಾರಕಾರರ ಪ್ರಕಾರವಾಗಿ ವ್ಯಾಖ್ಯ. ಮನಸ್ಸಿನಲ್ಲಿ ಅಸಂತೋಷ.
ಇದಿಷ್ಟು ಈ ಶ್ಲೋಕದ ಅರ್ಥ. ಅರ್ಥೇಂದ್ರಿಯಾರಾಮಗುಣೇಶ್ವತೃಷ್ಣಯ ತತ್ಸಮ್ಮತಾನಾಂ ಅಪರಿಗ್ರಹೇಣ ಚ ವಿವಿಕ್ತರುಚ್ಯ ಅಪರಿತೋಷ ಆತ್ಮನ್ ವಿನಾ ಹರೇರ್ಗುಣ ಪೀಯೂಷಪಾನಾತ್. ಶ್ರೀಕೃಷ್ಣಾರ್ಪಣಮಸ್ತು.